ನಾವು ಸರ್ವಜ್ಞರ ಪುತ್ಥಳಿಯನ್ನು ಬಂಗಾರಪೇಟೆ ಕುಂಬಾರಪೇಟೆ ರಸ್ತೆಯಲ್ಲಿ ಇಡ್ತಾ ಇದ್ದೀವಿ. ಅಲ್ಲಿಗೆ ಬರಬೇಕು, ನೀವೆಲ್ಲರೂ ಬಂದು ಅಲ್ಲಿ ಸರ್ವಜ್ಞ ಪುತ್ಥಳಿಗೆ ಗೌರವ ಸಲ್ಲಿಸಬೇಕಂದ್ಬಿಟ್ಟು ಒಂದು ಮನವಿ ಮಾಡಿದ್ರು. ನಾನೇನೋ ಒಂದು ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನೋಡಿದ್ರೆ ಕುಂಬಾರಪಾಳ್ಯದ ಎಲ್ಲಾ ಹೆಣ್ಮಕ್ಳು ತಾವೆಲ್ಲರೂ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಎಲ್ಲ ಕುಂಬಾರದ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದ್ರು ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಿಮ್ಗೆಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ಬೇಕಾಗತ್ತೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಮಂಜು ಮತ್ತು ಅವರ ಸಂಗಡಿಗರು ಬಹಳಷ್ಟು ಕಷ್ಟ ಬಿದ್ದಿದ್ದಾರೆ. ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿ ಮನೆ ಮನೆಗೆ ಬಂದು ಇಲ್ಲಿ ಕರ್ಕೊಂಡ್ಬಂದು ನಮ್ಮ ಸಮುದಾಯದ ಒಂದು ಸರ್ವಜ್ಞ ಜಯಂತಿಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದರಲ್ಲಿ ಅವರು ಇವತ್ತು ಯಶಸ್ವಿ ಆಗಿದ್ದಾರೆ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ. ಈಗಾಗಲೇ ನಾನು ಪುರಸಭಾ ಅಧ್ಯಕ್ಷನಾಗಿದ್ದಾಗ ನಮ್ಮ ಪಂಪ್ ಹೌಸ್ ಹತ್ರ ನಮ್ಮ ಶಾಸಕರು ಅವಾಗ ಅದಕ್ಕೆ ನಾನು ಬಿಲ್ಡಿಂಗ್ ಅನ್ನ ಕಟ್ಕೊಡಿ ಅಂದ್ಬಿಟ್ಟು ಅವತ್ತೇ ಡೊನೇಷನ್ ಅನ್ನು ಕೊಟ್ಟರು. ಇವತ್ತು ನಿಮ್ಗೆ ಕಟ್ಟಡ ಒಂದಿದೆ, ಕುಂಬಾರ ಸಂಘಕ್ಕೆ ಒಂದು ಕಟ್ಟಡ. ಮಂಜು ಆವಾಗ ಮೇಸ್ತ್ರಿ ನಾರಾಯಣಪ್ಪ ಅವರು ಪುರಸಭಾ ಸದಸ್ಯರಾಗಿದ್ರು, ಮಂಜು ಅವಾಗೂ ಅಧ್ಯಕ್ಷನಾಗಿದ್ದ. ಅವರೆಲ್ಲ ಬಂದು 15 ವರ್ಷ ಆಯ್ತು. ಅದು ಇವತ್ತು ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಅಲ್ಲಿ ಕಟ್ಕೊಂಡಿದ್ದಾರೆ. ಇವಾಗ ನಾನು ಬರೋವಾಗ ಮಂಜುನು ಕೇಳಿದೆ, ಏನನ್ನು ಮಾಡ್ತಾ ಇದ್ದೀರಾ ಮಂಜು ಅದರಲ್ಲಿ ಅಂದ್ರೆ, ಇನ್ನು ಫಸ್ಟ್ ಫ್ಲೋರ್ ಅನ್ನ ಕಟ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಶಾಸಕರ ಒಂದು ನೇತೃತ್ವದಲ್ಲಿ ಇವತ್ತು ಶಾಸಕರು ಎಲ್ಲಾ ಸಮುದಾಯಗಳಿಗೆ ಒಂದು ಭೂಮಿಯನ್ನು ಕೊಡ್ತಾ ಇದ್ದಾರೆ. 5 ಗುಂಟೆ 10 ಗುಂಟೆ ಎಲ್ಲಾ ಸಮುದಾಯಗಳಿಗೆ. ಎಲ್ಲಾರು ಚೆನ್ನಾಗಿರ್ಬೇಕು. ನಮ್ಮ ತಾಲೂಕಲ್ಲಿ ಯಾವುದೇ ಕಟ್ಟಕಡೆ ಸಮುದಾಯಕ್ಕೂ ಅವರಿಗೆ ಒಂದು ಜಾಗವನ್ನು ಕೊಟ್ಟು ಅವ್ರದೇ ಆದ ಒಂದು ಸಮುದಾಯ ಭವನವನ್ನು ಕಟ್ಟಿಕೊಳ್ಳಲು ಶಾಸಕರು ಮುನ್ನಡೆಸ್ತಾ ಇದ್ದಾರೆ. ಇಂತಹ ಶಾಸಕರು ನಮಗೆ ಸಿಕ್ಕಿರೋದು ಒಂದು ಪರಮ ಪೂಜ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಂಥದ್ರಲ್ಲಿ ನಿಮ್ಮ ಸಂಘದಲ್ಲೇ ಎಲ್ಲರೂ ಒಟ್ಟಿಗೆ ಇರೋದು ಇವತ್ತು ಬಂಗಾರಪೇಟೆಗೆ ಒಂದು ಹೆಮ್ಮೆ ಅಂತ ಹೇಳೋದಕ್ಕೇನು ನಾನು ಇಷ್ಟಪಡ್ತೀನಿ. ಮತ್ತೊಮ್ಮೆ ಸರ್ವಜ್ಞ ಜಯಂತಿಯ ಶುಭಾಶಯ. ಸರ್ವಜ್ಞನೆಂಬುವವನು ಗರ್ವದಿಂದಾದವನು, ಸರ್ವರೊಳನ್ನು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಸರ್ವಜ್ಞ ಗರ್ವದಿಂದಾದವನು. ಗರ್ವಣ್ಯ ಕೋಕಾದು చెప్పదు ఏం ఘోర ಮುನ್ಕೊಡಿಕೆ ಅಂತ. ಅದಕ್ಕೆ ಅದು ಗರ್ವ ಅಂದ್ರೆ ತನ್ನೊಳಗಿನ ಪ್ರತಿಭೆಯನ್ನು ತೋರಿಸ್ತಕ್ಕಂಥದ್ದು ಹೆಮ್ಮೆ, ಹಿರಿಮೆ. ಅದನ್ನ ನಾವಿವತ್ತು ಗರ್ವ ಅಂತ ಹೇಳ್ತೀವಿ. ಸಾವಿರೊಳೊಂದು ನುಡಿ ಕಲಿತು ಅವರೇನು ಯಾವ ಶಾಲೆಗೆ ಯಾವ ಹೈಸ್ಕೂಲ್ಗೆ ಗ್ರಾಜುಯೇಟ್ ಮಾಡ್ತಾ ಇರಲಿಲ್ಲ. ಸರ್ವರಳು ಎಲ್ಲರಲ್ಲೂ ಸೇರಿ ಆ ವಿದ್ಯೆ ಕಲಿತು ಆ ವಿದ್ಯೆಯ ಮುಖಾಂತರ ಇಡೀ ತ್ರಿಪದಿಗಳನ್ನ ರಚನೆ ಮಾಡಿ ಸಮಾಜಕ್ಕೆ ಆದರ್ಶಪ್ರಿಯಾಗಿದ್ದಂಥವರು ನಮ್ಮ ಸರ್ವಜ್ಞರು. ಇವರು ನಮ್ಮಲ್ಲಿ ಹಾವೇರಿ ಜಿಲ್ಲೆಯ ಹಬಲೂರು ಎಂಬಲ್ಲಿ ಫೆಬ್ರವರಿ 20 ಜನನ ಮಾಡಿದ್ರು ಅಂತೇಳಿ ನಾವು ಅದನ್ನ ಇವತ್ತು ಕೇಳ್ಪಟ್ಟಿದ್ದೇವೆ. ಅನ್ಕೋಬಹುದು, ಯಾಕೆ ಇವತ್ತು ಇಲ್ವಲ್ಲಪ್ಪ, ಇವತ್ತು ಯಾಕೆ ಮಾಡಿದ್ರು ಅಂತ. ಇದರ ಉದ್ದೇಶ ಸರ್ವಜ್ಞ ಜಯಂತಿಯನ್ನು ಮಾಡುವ ನೆಪದಲ್ಲಿ ನಾವೆಲ್ಲ ಕೂಡ ಸೇರ್ಬೇಕು, ಹೊಂದಾಗಬೇಕು. ಒಂದಾದಾಗ ಮಾತ್ರ, ಒಗ್ಗಟ್ಟಾದಾಗ ಮಾತ್ರ ನಮ್ಮ ಬೇಡಿಕೆಗಳನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಒಗ್ಗಟ್ಟಿಲ್ಲ ಅಂದ್ರೆ ಏನಾಗಲ್ಲ. ಬಂಧುಗಳೇ, ಇವರು ವಾಸ್ತವಿಕವಾಗಿ ತತ್ವಜ್ಞಾನಿ. ಇವರು ಪೂರ್ವದ ಹೆಸರು ಪುಷ್ಪದತ್ತ ಅಂತ. ಇವರ ತಾಯಿ ಬಸವರಸ ಅಂತ, ತಂದೆ ತಾಯಿ ಮೌಳಿ ಅಂತ. ಇವರು ಸರಳ ಕನ್ನಡ ಹಾಗೂ ಗಾದೆ ಮಾತುಗಳಿಂದ ನೆನಪಿನಲ್ಲಿ ಉಳಿಯುವಂತಹ ರಚನೆಗಳನ್ನ ಮಾಡಿದ್ರು. ಸಮಾಜ ಜಾತಿ ಪದ್ಧತಿ, ಲಿಂಗ ತಾರತಮ್ಯ, ದಾನ, ಗುರುಭಕ್ತಿ, ನೀತಿ, ಇನ್ನು ಅನೇಕ ಒಟ್ಟು 1420 ತ್ರಿಪದಿಗಳು ಇಲ್ಲಿವರೆಗೂ ಸಿಕ್ಕಿವೆ. ಇನ್ನು ಹುಡುಕ್ತಾ ಹೋದ್ರೆ ದೇಶಕ್ಕೆ ಗೊತ್ತಿಲ್ಲ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ.
ಜಾತಿ ವಿಜಾತಿಯನ್ನು ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಅಂದ್ರೆ ನೀವು ಜಾತಿ ಅಂತಾರಲ್ವಾ, ಇವಾಗ ಜ್ಯೋತಿ ಬಡಿಸಿದ್ರಲ್ವಾ, ಆ ಜ್ಯೋತಿಗೆ ಜಾತಿ ಇದೆಯಾ? ಕುಡಿಯೋ ನೀರಿಗೆ ಜಾತಿ ಇದೆಯಾ? ಉಸಿರಾಡೋ ಗಾಳಿಗೆ ಜಾತಿ ಇದೆಯಾ? ಇಲ್ಲ. ಅದನ್ನೇ ಸರ್ವಜ್ಞ ಹೇಳಿದ್ದು, ಜಾತಿ ಜಾತಿ ಅಂತ ಹೊಡೆದಾಡಬೇಡಿ ಅಂತ. ಹಾಗೇನೆ ಭೂಮಿ ಒಂದೇ ಅಲ್ವಾ, ನೀವು ಬಿತ್ತನೆ ಮಾಡಿದ್ರು ಭೂಮಿ ಒಂದೇ, ನಾನು ಮಾಡಿದ್ರು ಒಂದೇ. ಹೀಗೆ ಅನೇಕ ತ್ರಿಪದಿಗಳನ್ನು ಬರೆದು ಸಮಾಜವನ್ನ ಕಟ್ಟೋದು ಕೆಲಸ ಮಾಡಿದ್ರು. ಬಹುಶಃ ಇವತ್ತು ನಾವೇನಾದರೂ ಕೂಡ ಈ ಮಂಗನಿಂದ ಮಾನವನಾದ ಮೇಲೆ ಬೇಯಿಸಿದ ಪದಾರ್ಥ ತಿಂತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಕುಂಬಾರ ಸಮುದಾಯ. ಆದರೆ ಸತ್ಯ ಹೇಳ್ತೀನಿ, ಕುಂಬಾರ ಸಮುದಾಯ ಏನಾದರೂ ಕೂಡ ತನ್ನ ಬೆವರನ್ನ ಸುರಿಸಿ ಆ ಮಣ್ಣನ್ನು ತುಳಿದು ಆ ಮಡಿಕೆ ಮಾಡಿಲ್ಲ ಅಂದಿದ್ರೆ ಈ ಪ್ರಪಂಚದಲ್ಲಿ ಯಾರು ಕೂಡ ಬೇಯಿಸಿದ ಊಟ ಮಾಡಕ್ ಆಗ್ತಾ ಇರಲಿಲ್ಲ. ಈ ಸಮಾಜಕ್ಕೆ ಕುಂಬಾರ ಬೇಕೇ ಬೇಕು. ನಾನು ಕೂಡ ಚಿಕ್ಕಂದಿನಲ್ಲಿ ನಮ್ಮನೇಲಿ ಕೂಡ ಮಡಿಕೆನೆ, ಮುದ್ದೆ ಮಾಡಕ್ಕೂ ಮಡಿಕೆನೆ, ಸಾರು ಮಾಡಕ್ಕೂ ಮಡಿಕೆನೆ. ಆ ನಮಗೆ ಹಿಂದೆ ಸ್ನಾಕ್ಸ್ ಅಂತಾರ ಹುಡುಗರಿಗೆ, ಕುರ್ಕುರೆ, ಮಿಕ್ಚರು, ಸ್ಯಾಂಡ್ವಿಚ್ చేసినాక ఆ మాడ పీకిస్తా ఉండ్ರೆ మేము ఆ కరుము తింటా ఉండి ఇంతే స్నాక్స్. ఈ పొద్దు పిజ్జా, బర్గర్లు, మిక్చరు, చాక్లెట్లు, మాకేమీ లేదు. ಸೀಕ್ಲೆ ಗಟ್ಟಿ. ಅವತ್ತು ಆ ಮಡಿಕೆಯಲ್ಲಿ ನೋಡಿ, ಇವತ್ತು ಟೇಸ್ಟ್ ಮಾಡಬೇಕಾದ್ರೆ ಇವತ್ತಿಗೂ ಚಾಲೆಂಜ್ ಮಾಡಬಹುದು ನೀವು. ಕಟ್ಟಿಗೆಯಲ್ಲಿ ಮಡಿಕೆಯಲ್ಲಿ ಮಾಡಿರ್ತಕ್ಕಂಥ ಊಟಕ್ಕೆ ಬೇರೆ ಯಾವುದೇ ಊಟ ಸರಿಸಾಟಿ ಅಲ್ಲ.